ಕಾಳಗಿ ತಾಲೂಕಿನ ಮಾಡಬೂಡು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಪ್ರಾಣಿ ಸಂಗ್ರಹಾಲಯಕ್ಕೆ ನಿವೃತ್ತ ವಲಯ ಅರಣ್ಯಾಧಿಕಾರಿ ಹನುಮಂತಪ್ಪ ಗಾರಪ್ಪಳ್ಳಿ ಅವರ ಹೆಸರಿಡುವ ಬಗ್ಗೆ ಎಬಿ ಹೊಸಮನಿ ಅವರು ಸುದ್ದಿಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ಮಾಡಬೂಡು ಗ್ರಾಮದ ಸರ್ವೆ ನಂಬರ್ 48ರಲ್ಲಿ 123 ಎಕರೆ ಸರ್ಕಾರಿ ಜಮೀನು ಇದ್ದು, ಅದರ ಪೈಕಿ 1998ನೇ ಸಾಲಿನಲ್ಲಿ 4 ಎಕರೆ ಕಂದಾಯ ಜಮೀನು ಮತ್ತು 2000 ಸಾಲಿನಲ್ಲಿ ಒಟ್ಟು ಅಂದಾಜು 80 ಎಕರೆ ಒಟ್ಟು 84 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡು ಸದರಿ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಕಳ್ಳತನ ಸಾಗಾಣಿಕೆ ಮಾಡುತ್ತಿದ್ದರು. ಕಂದಾಯ ಜಮೀನನ್ನು ಉಳಿಸಿಕೊಳ್ಳಲು ಸತತ ಪ್ರಯತ್ನ ಮಾಡಿದ ನಿವೃತ್ತ ವಲಯ ಅರಣ್ಯಾಧಿಕಾರಿ ಶ್ರೀ ಹನುಮಂತಪ್ಪ ಗಾರಪ್ಪಳ್ಳಿಯವರಿಗೆ ಕೀರ್ತಿ ಸಲ್ಲುತ್ತದೆ. ಆದ್ದರಿಂದ ನೂತನವಾಗಿ ಲೋಕಾರ್ಪಣೆಗೊಳ್ಳುತ್ತಿರುವ ಪ್ರಾಣಿ ಸಂಗ್ರಹಾಲಯಕ್ಕೆ ಶ್ರೀ ಹನುಮಂತಪ್ಪ ಗಾರಪ್ಪಳ್ಳಿಯವರ ಹೆಸರಿಡುವಂತೆ ಮನವಿಯನ್ನು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು 1984ರಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಏನು ಗಾರ್ಡನ್ ಇದೆ, ಆ ಗಾರ್ಡನ್ನಲ್ಲಿ ಒಂದು ಮೃಗಾಲಯ ಅಂದರೆ ಪ್ರಾಣಿ ಸಂಗ್ರಹಾಲಯ ಪ್ರಾರಂಭ ಆಯಿತು. ಆವಾಗ ಈ ಪ್ರಾಣಿ ಸಂಗ್ರಹಾಲಯವನ್ನು ದೊಡ್ಡ ಪ್ರಮಾಣದಲ್ಲಿ ನಿರ್ಮಿಸಬೇಕು ಅಂಥೇಳಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅವರ ಒಂದು ಅನುದಾನದಲ್ಲಿ ಅಂದರೆ ಅಂದಾಜು 43 ಕೋಟಿ ಅಂದಾಜು ವೆಚ್ಚದಲ್ಲಿ ಕಾಳಗಿ ತಾಲೂಕಿನ ಮಾಡಬೂಡು ಗ್ರಾಮದಲ್ಲಿ ಒಂದು ಪ್ರಾಣಿ ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಸುಮಾರು ಅಂದಾಜು 42 ಎಕರೆ 30 ಗುಂಟೆ ಜಮೀನಿದೆ. ಆ ಜಮೀನಲ್ಲಿ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಸೇರಿ ನಿರ್ಮಾಣಗೊಳ್ಳುತ್ತಾ ಇದೆ. ಅದು ಭಾಳಷ್ಟು ಸಂತೋಷದ ವಿಷಯ. ಕೆಲವೊಬ್ಬರು ಇಲ್ಲಿ ಜನ ಭಾಳ ದೂರ ಹೋಗಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಆದರೆ ನಾವು ಅಲ್ಲಿ ಆಗ್ತಾ ಇರೋದು ವಿಷಯಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಿದ್ವಿ ಮತ್ತು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದರ ಜೊತೆಗೆ ಏನು ಸರ್ವೆ ನಂಬರ್ 48 ಏನಿದೆ, ಆ 48ರಲ್ಲಿ ಅಂದಾಜು 123 ಎಕರೆ ಜಮೀನು. ಆ ಜಮೀನಿನಲ್ಲಿ ಎಲ್ಲರೂ ಕೂಡ ಸುತ್ತಮುತ್ತ ಹಳ್ಳಿ ಜನರು, ಬೆಣ್ಣೂರು, ಆಮೇಲೆ ಸಣ್ಣೂರು, ಮಾಡಬೂಡು, ಆಮೇಲೆ ಮಾಡಬೂಡು ತಾಂಡ, ಈ ಥರದ ಎಲ್ಲ ಗ್ರಾಮಸ್ಥರು ಬಂದು ಏನು ಮಣ್ಣು ಕಳ್ಳ ಸಾಗಾಣಿಕೆ ಮಾಡಿಕೊಂಡು ಎಲ್ಲ ಜಮೀನು ಹಾಳು ಮಾಡ್ತಾಯಿದ್ರು. ಸರ್ಕಾರಿ ಜಮೀನು, ಅದು ರೆವಿನ್ಯೂ ಲ್ಯಾಂಡ್. ಆ ಕಾರಣಕ್ಕಾಗಿ ಏನು ಇಲ್ಲೊಬ್ಬರು ರೇಂಜ್ ಫಾರೆಸ್ಟ್ ಆಫೀಸರ್ ಹನುಮಂತಪ್ಪ ಅಂತಕ್ಕಂಥವ್ರಿದ್ದರು. ಅವರು ಏನು ಬಿಜಾಪುರ ವಲಯದಿಂದ ಕೆಲಸ ಮಾಡ್ತಕ್ಕಂಥದ್ದು ಡೋನಿಡಾ ಇದರಲ್ಲಿ. ಅವರು ಆ ಒಂದು ಜಾಗವನ್ನು ಉಳಿಸ್ಕೊಳ್ಳೋಕ್ಕೆ ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಒಂದು ಪ್ರಾರಂಭದಲ್ಲಿ ಒಂದು 40 ಎಕರೆ ರಕ್ಷಣೆ ಮಾಡಿದರು. ಅಲ್ಲಿ ಏನು ಇದು ಸಸ್ಯ ಏನು ಗಾರ್ಡನ್ ಟೈಪ್ ಮಾಡಿದ್ರು. ಆಮೇಲೆ ಮುಂದೆ ಏನು ಇನ್ನೂ ಜಾಗ ಉಳಿದಿತ್ತು, ಅದರಲ್ಲಿ ಕಬ್ಜೆ ಮಾಡಿ ಸರ್ಕಾರಕ್ಕೆ DC ಅವರಿಗೆ ಮತ್ತು ಸರ್ಕಾರಕ್ಕೆ ಅದು ಉಳಿಸ್ಕೊಳ್ಳೋಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡಿದರು. ಈ ಕಾರಣಕ್ಕಾಗಿ ನಾವು ಏನು ಆ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಯಾಗಿ ಸರ್ಕಾರದ ಜಮೀನನ್ನು ಉಳಿಸ್ಕೊಟ್ಟು ಇವತ್ತು ಅದೇ ಸರ್ಕಾರಿ ಜಮೀನಿನಲ್ಲಿ ಅಂದರೆ 43 ಎಕರೆ 32 ಗುಂಟೆ ಜಮೀನಲ್ಲಿ ಏನು ಪ್ರಾಣಿ ಸಂಗ್ರಹಾಲಯ ತಯಾರಾಗ್ತದೆ. ಆ ಒಂದು ಪ್ರಾಣಿ ಸಂಗ್ರಹಾಲಯಕ್ಕೆ ಹನುಮಂತಪ್ಪ ಗಾರಪ್ಪಳ್ಳಿ ಹೆಸರಿಡಬೇಕಂತೇಳಿ ಅಲ್ಲಿ ಏನು ಮಾಡಬೂಡು ಗ್ರಾಮಸ್ಥರು, ಆಮೇಲೆ ಸಣ್ಣೂರು ಗ್ರಾಮಸ್ಥರು, ಆಮೇಲೆ ಬೆಣ್ಣೂರು ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿ